ಶಿವಮೊಗ್ಗದಲ್ಲಿ ಮಧ್ಯರಾತ್ರಿಯಲ್ಲಿ ಶಸ್ತ್ರಾಸ್ತ್ರ ಹಿಡಿದು ಓಡಾಡಿದ ಆಗಂತುಕರ ಗುಂಪು ಆತಂಕವನ್ನ ಮೂಡಿಸ್ತಾ ಇದೆ. ರಾತ್ರಿ ವೇಳೆ 6 ಜನ ಆಗಂತುಕರು ಹೊಂಚು ಹಾಕಿ ಓಡಾಡಿದ್ದಾರೆ. ಖತರ್ನಾಕ್ ಕದೀಮರ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬಡಾವಣೆ ನಿವಾಸಿಗಳಲ್ಲಿ ಆತಂಕ ಹೆಚ್ಚಾಗಿದೆ. ಶಿವಮೊಗ್ಗದಲ್ಲಿ ತಡರಾತ್ರಿ ಜಡ್ಡಿ ಗ್ಯಾಂಗ್ ಹಾವಳಿ. ಶಸ್ತ್ರಾಸ್ತ್ರ ಹಿಡಿದು ಹೊಂಚು ಹಾಕಿದ ಕದೀಮರು. ಶಸ್ತ್ರಾಸ್ತ್ರ ಹಿಡಿದುಕೊಂಡು ಹೊಂಚು ಹಾಕುತ್ತಿರುವ ಕದೀಮರು, ಟಾರ್ಚ್ ಚಾಕು ಗನ್ ಹಿಡಿದು ಓಡಾಡುತ್ತಿರುವ ಐನಾತಿಗಳು. ಈ ದೃಶ್ಯ ಕಂಡು ಬಂದಿದ್ದು ಶಿವಮೊಗ್ಗ ನಗರದಲ್ಲಿ. ತಡರಾತ್ರಿ 1 ಗಂಟೆಯ ವೇಳೆಗೆ ಶಿವಮೊಗ್ಗ ನಗರದ ಹೊರವಲಯದಲ್ಲಿರುವ ಒಟ್ಟಿನಕೊಪ್ಪದ ಸಮೀಪ ಈ ಓಡಾಟ ಕಂಡಿದೆ. ಪುಟ್ಟಪ್ಪ ಕ್ಯಾಂಪ್ನ ಬಡಾವಣೆಯಲ್ಲಿ 10 ಮನೆಗಳಿದ್ದು, ಈ ಮನೆಗಳಿಗೆ ಕನ್ನ ಹಾಕಲು ಈ ಕದೀಮರು ಪ್ಲಾನ್ ಮಾಡಿದ್ದು ಗೊತ್ತಾಗಿದೆ. ಶಸ್ತ್ರಾಸ್ತ್ರ ಸಹಿತ ಓಡಾಡಿರುವ ಘಟನೆ ನಡೆದಿದ್ದು ಜನರಲ್ಲಿ ಆತಂಕ ಸೃಷ್ಟಿಸಿದೆ. ಪ್ರಕರಣದಿಂದ ಭಯಭೀತರಾಗಿರುವ ಸ್ಥಳೀಯರು ಗಸ್ತು ಹೆಚ್ಚಿಸಿ ಹೆಚ್ಚಿನ ರಕ್ಷಣೆ ನೀಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಇಲ್ಲಿ 6 ಜನ ಕಳ್ಳರು ಬಂದಿದ್ದಾರೆ. ಹೆಣ್ಣಿಂಗ್ಸರು ಮನೇಲಿದ್ದಾರೆ. ಅವ್ರಿಗೆ ತುಂಬಾ ಒಂದ್ ಸ್ವಲ್ಪ ಭಯ ಆಗುತ್ತೆ. ನೀವು ಒಂದ್ ಸ್ವಲ್ಪ ಲಾಂಗು ಮಚ್ಚು ಇಟ್ಕೊಂಡು ಓಡಾಡ್ತಿದ್ದಾರೆ. ಒಂದ್ ಸ್ವಲ್ಪ ಪೊಲೀಸ್ನರ್ದು ನಮಗೆ ಇದ್ಬೇಕು. ಘಟನೆ ತಿಳಿದು ಸ್ಥಳಕ್ಕೆ ದೌಡಾಯಿಸಿದ ತುಂಗನಗರ ಪೊಲೀಸರು ಹಾಗೂ ಎಎಸ್ಪಿ ಕಾರ್ಯಪ್ಪ ಸ್ಥಳೀಯರಿಂದ ಮಾಹಿತಿ ಪಡೆದು ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲಿಸಿದರು. ತನಿಖೆ ಚುರುಕುಗೊಳಿಸಿ ಸ್ಥಳೀಯರಿಗೆ ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಧೈರ್ಯ ತುಂಬಿದರು. ಈ ಬಡಾವಣೆ ಅನ್ನೋದಲ್ಲದೆ ಬೇರೆ ಔಟ್ಸ್ಕರ್ಟ್ಸ್ ಅಲ್ಲಿರೋ ಬಡಾವಣೆಗಳಿಗೂ ಈ ನ್ಯೂಸ್ ಹೊರಡ್ತಿದ್ದಂಗೆ ಆತಂಕಗೊಳ್ತಾರೆ. ಇದಕ್ಕೆ ಸೂಕ್ತ ಕಾನೂನು ಕ್ರಮದಲ್ಲಿ ಏನಿದೆ ಪೊಲೀಸರು ಬಂದ್ಬಿಟ್ಟು ಬಂದೋಬಸ್ತಿಗೆ ಔಟ್ಸೈಡ್ ಇರೋ ಬಡಾವಣೆಗಳಿಗೆಲ್ಲ ಬಂದೋಬಸ್ತ್ ಮಾಡಿ ಅವ್ರು ಯಾರಂತ ಪತ್ತೆ ಹಚ್ಚಿ ಅವ್ರಿಗೆ ಸೂಕ್ತ ಶಿಕ್ಷೆ ಆದ್ರೆ ಈ ಧೈರ್ಯ ಯಾರು ಮಾಡಲ್ಲ. ಒಟ್ಟಾರೆ ಶಸ್ತ್ರಾಸ್ತ್ರ ಹಿಡಿದು ಓಡಾಡಿದ 6 ಜನರ ಗುಂಪಿನಿಂದಾಗಿ ಶಿವಮೊಗ್ಗ ಜನ ಭಯಭೀತರಾಗಿದ್ದಾರೆ. ತಕ್ಷಣ ಜಿಲ್ಲಾ ಪೊಲೀಸರು ಕದೀಮರ ಹಿಡೆಮುರಿ ಕಟ್ಟಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಭೀಮಾ ನಾಯ್ಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಶಿವಮೊಗ್ಗದಲ್ಲಿ ಮಧ್ಯರಾತ್ರಿಯಲ್ಲಿ ಶಸ್ತ್ರಾಸ್ತ್ರ ಹಿಡಿದು ಓಡಾಡಿದ ಆಗಂತುಕರ ಗುಂಪು ಆತಂಕವನ್ನ ಮೂಡಿಸ್ತಾ ಇದೆ. ರಾತ್ರಿ ವೇಳೆ 6 ಜನ ಆಗಂತುಕರು ಹೊಂಚು ಹಾಕಿ ಓಡಾಡಿದ್ದಾರೆ. ಖತರ್ನಾಕ್ ಕದೀಮರ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬಡಾವಣೆ ನಿವಾಸಿಗಳಲ್ಲಿ ಆತಂಕ ಹೆಚ್ಚಾಗಿದೆ. ಶಿವಮೊಗ್ಗದಲ್ಲಿ ತಡರಾತ್ರಿ ಜಡ್ಡಿ ಗ್ಯಾಂಗ್ ಹಾವಳಿ. ಶಸ್ತ್ರಾಸ್ತ್ರ ಹಿಡಿದು ಹೊಂಚು ಹಾಕಿದ ಕದೀಮರು. ಶಸ್ತ್ರಾಸ್ತ್ರ ಹಿಡಿದುಕೊಂಡು ಹೊಂಚು ಹಾಕುತ್ತಿರುವ ಕದೀಮರು, ಟಾರ್ಚ್ ಚಾಕು ಗನ್ ಹಿಡಿದು ಓಡಾಡುತ್ತಿರುವ ಐನಾತಿಗಳು. ಈ ದೃಶ್ಯ ಕಂಡು ಬಂದಿದ್ದು ಶಿವಮೊಗ್ಗ ನಗರದಲ್ಲಿ. ತಡರಾತ್ರಿ 1 ಗಂಟೆಯ ವೇಳೆಗೆ ಶಿವಮೊಗ್ಗ ನಗರದ ಹೊರವಲಯದಲ್ಲಿರುವ ಒಟ್ಟಿನಕೊಪ್ಪದ ಸಮೀಪ ಈ ಓಡಾಟ ಕಂಡಿದೆ. ಪುಟ್ಟಪ್ಪ ಕ್ಯಾಂಪ್ನ ಬಡಾವಣೆಯಲ್ಲಿ 10 ಮನೆಗಳಿದ್ದು, ಈ ಮನೆಗಳಿಗೆ ಕನ್ನ ಹಾಕಲು ಈ ಕದೀಮರು ಪ್ಲಾನ್ ಮಾಡಿದ್ದು ಗೊತ್ತಾಗಿದೆ. ಶಸ್ತ್ರಾಸ್ತ್ರ ಸಹಿತ ಓಡಾಡಿರುವ ಘಟನೆ ನಡೆದಿದ್ದು ಜನರಲ್ಲಿ ಆತಂಕ ಸೃಷ್ಟಿಸಿದೆ. ಪ್ರಕರಣದಿಂದ ಭಯಭೀತರಾಗಿರುವ ಸ್ಥಳೀಯರು ಗಸ್ತು ಹೆಚ್ಚಿಸಿ ಹೆಚ್ಚಿನ ರಕ್ಷಣೆ ನೀಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಇಲ್ಲಿ 6 ಜನ ಕಳ್ಳರು ಬಂದಿದ್ದಾರೆ. ಹೆಣ್ಣಿಂಗ್ಸರು ಮನೇಲಿದ್ದಾರೆ. ಅವ್ರಿಗೆ ತುಂಬಾ ಒಂದ್ ಸ್ವಲ್ಪ ಭಯ ಆಗುತ್ತೆ. ನೀವು ಒಂದ್ ಸ್ವಲ್ಪ ಲಾಂಗು ಮಚ್ಚು ಇಟ್ಕೊಂಡು ಓಡಾಡ್ತಿದ್ದಾರೆ. ಒಂದ್ ಸ್ವಲ್ಪ ಪೊಲೀಸ್ನರ್ದು ನಮಗೆ ಇದ್ಬೇಕು. ಘಟನೆ ತಿಳಿದು ಸ್ಥಳಕ್ಕೆ ದೌಡಾಯಿಸಿದ ತುಂಗನಗರ ಪೊಲೀಸರು ಹಾಗೂ ಎಎಸ್ಪಿ ಕಾರ್ಯಪ್ಪ ಸ್ಥಳೀಯರಿಂದ ಮಾಹಿತಿ ಪಡೆದು ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲಿಸಿದರು. ತನಿಖೆ ಚುರುಕುಗೊಳಿಸಿ ಸ್ಥಳೀಯರಿಗೆ ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಧೈರ್ಯ ತುಂಬಿದರು. ಈ ಬಡಾವಣೆ ಅನ್ನೋದಲ್ಲದೆ ಬೇರೆ ಔಟ್ಸ್ಕರ್ಟ್ಸ್ ಅಲ್ಲಿರೋ ಬಡಾವಣೆಗಳಿಗೂ ಈ ನ್ಯೂಸ್ ಹೊರಡ್ತಿದ್ದಂಗೆ ಆತಂಕಗೊಳ್ತಾರೆ. ಇದಕ್ಕೆ ಸೂಕ್ತ ಕಾನೂನು ಕ್ರಮದಲ್ಲಿ ಏನಿದೆ ಪೊಲೀಸರು ಬಂದ್ಬಿಟ್ಟು ಬಂದೋಬಸ್ತಿಗೆ ಔಟ್ಸೈಡ್ ಇರೋ ಬಡಾವಣೆಗಳಿಗೆಲ್ಲ ಬಂದೋಬಸ್ತ್ ಮಾಡಿ ಅವ್ರು ಯಾರಂತ ಪತ್ತೆ ಹಚ್ಚಿ ಅವ್ರಿಗೆ ಸೂಕ್ತ ಶಿಕ್ಷೆ ಆದ್ರೆ ಈ ಧೈರ್ಯ ಯಾರು ಮಾಡಲ್ಲ. ಒಟ್ಟಾರೆ ಶಸ್ತ್ರಾಸ್ತ್ರ ಹಿಡಿದು ಓಡಾಡಿದ 6 ಜನರ ಗುಂಪಿನಿಂದಾಗಿ ಶಿವಮೊಗ್ಗ ಜನ ಭಯಭೀತರಾಗಿದ್ದಾರೆ. ತಕ್ಷಣ ಜಿಲ್ಲಾ ಪೊಲೀಸರು ಕದೀಮರ ಹಿಡೆಮುರಿ ಕಟ್ಟಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಭೀಮಾ ನಾಯ್ಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಶಿವಮೊಗ್ಗದಲ್ಲಿ ಮಧ್ಯರಾತ್ರಿಯಲ್ಲಿ ಶಸ್ತ್ರಾಸ್ತ್ರ ಹಿಡಿದು ಓಡಾಡಿದ ಆಗಂತುಕರ ಗುಂಪು ಆತಂಕವನ್ನ ಮೂಡಿಸ್ತಾ ಇದೆ. ರಾತ್ರಿ ವೇಳೆ 6 ಜನ ಆಗಂತುಕರು ಹೊಂಚು ಹಾಕಿ ಓಡಾಡಿದ್ದಾರೆ. ಖತರ್ನಾಕ್ ಕದೀಮರ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬಡಾವಣೆ ನಿವಾಸಿಗಳಲ್ಲಿ ಆತಂಕ ಹೆಚ್ಚಾಗಿದೆ.
ಶಿವಮೊಗ್ಗದಲ್ಲಿ ತಡರಾತ್ರಿ ಜಡ್ಡಿ ಗ್ಯಾಂಗ್ ಹಾವಳಿ, ಶಸ್ತ್ರಾಸ್ತ್ರ ಹಿಡಿದು ಹೊಂಚು ಹಾಕಿದ ಕದೀಮರು. ಶಸ್ತ್ರಾಸ್ತ್ರ ಹಿಡಿದುಕೊಂಡು ಹೊಂಚು ಹಾಕುತ್ತಿರುವ ಕದೀಮರು, ಟಾರ್ಚ್ ಚಾಕು ಗನ್ ಹಿಡಿದು ಓಡಾಡುತ್ತಿರುವ ಐನಾತಿಗಳು. ಈ ದೃಶ್ಯ ಕಂಡು ಬಂದಿದ್ದು ಶಿವಮೊಗ್ಗ ನಗರದಲ್ಲಿ. ತಡರಾತ್ರಿ 1 ಗಂಟೆಯ ವೇಳೆಗೆ ಶಿವಮೊಗ್ಗ ನಗರದ ಹೊರವಲಯದಲ್ಲಿರುವ ಒಟ್ಟಿನಕೊಪ್ಪದ ಸಮೀಪ ಈ ಓಡಾಟ ಕಂಡಿದೆ. ಪುಟ್ಟಪ್ಪ ಕ್ಯಾಂಪ್ನ ಬಡಾವಣೆಯಲ್ಲಿ 10 ಮನೆಗಳಿದ್ದು, ಈ ಮನೆಗಳಿಗೆ ಕನ್ನ ಹಾಕಲು ಈ ಕದೀಮರು ಪ್ಲಾನ್ ಮಾಡಿದ್ದು ಗೊತ್ತಾಗಿದೆ. ಶಸ್ತ್ರಾಸ್ತ್ರ ಸಹಿತ ಓಡಾಡಿರುವ ಘಟನೆ ನಡೆದಿದ್ದು ಜನರಲ್ಲಿ ಆತಂಕ ಸೃಷ್ಟಿಸಿದೆ. ಪ್ರಕರಣದಿಂದ ಭಯಭೀತರಾಗಿರುವ ಸ್ಥಳೀಯರು ಗಸ್ತು ಹೆಚ್ಚಿಸಿ ಹೆಚ್ಚಿನ ರಕ್ಷಣೆ ನೀಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಇಲ್ಲಿ 6 ಜನ ಕಳ್ಳರು ಬಂದಿದ್ದಾರೆ. ಹೆಣ್ಣಿಂಗ್ಸ್ರು ಮನೇಲಿದ್ದಾರೆ. ಅವ್ರಿಗೆ ತುಂಬಾ ಒಂದ್ ಸ್ವಲ್ಪ ಭಯ ಆಗುತ್ತೆ. ನೀವು ಒಂದ್ ಸ್ವಲ್ಪ ಲಾಂಗು ಮಚ್ಚು ಇಟ್ಕೊಂಡು ಓಡಾಡ್ತಾ ಇದಾರೆ. ಒಂದ್ ಸ್ವಲ್ಪ ಪೊಲೀಸ್ನರ್ದು ನಮಗೆ ಇದ್ಬೇಕು. ಘಟನೆ ತಿಳಿದು ಸ್ಥಳಕ್ಕೆ ದೌಡಾಯಿಸಿದ ತುಂಗನಗರ ಪೊಲೀಸರು ಹಾಗೂ ಎಎಸ್ಪಿ ಕಾರ್ಯಪ್ಪ ಸ್ಥಳೀಯರಿಂದ ಮಾಹಿತಿ ಪಡೆದು ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲಿಸಿದರು. ತನಿಖೆ ಚುರುಕುಗೊಳಿಸಿ ಸ್ಥಳೀಯರಿಗೆ ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಧೈರ್ಯ ತುಂಬಿದರು. ಈ ಬಡಾವಣೆ ಅನ್ನೋದಲ್ದೇನೆ ಬೇರೆ ಔಟ್ಸ್ಕರ್ಟ್ಸ್ ಅಲ್ಲಿರೋ ಬಡಾವಣೆಗಳಿಗೂ ಈ ನ್ಯೂಸ್ ಹೊರಡ್ತಿದ್ದಂಗೆ ಆತಂಕಗೊಳ್ತಾರೆ. ಇದಕ್ಕೆ ಸೂಕ್ತ ಕಾನೂನು ಕ್ರಮದಲ್ಲಿ ಏನಿದೆ ಪೊಲೀಸರು ಬಂದ್ಬಿಟ್ಟು ಬಂದೋಬಸ್ತಿಗೆ ಔಟ್ಸೈಡ್ ಇರೋ ಬಡಾವಣೆಗಳಿಗೆಲ್ಲ ಬಂದೋಬಸ್ತ್ ಮಾಡಿ ಅವ್ರು ಯಾರಂತ ಪತ್ತೆ ಹಚ್ಚಿ ಅವ್ರಿಗೆ ಸೂಕ್ತ ಶಿಕ್ಷೆ ಆದ್ರೆ ಈ ಧೈರ್ಯ ಯಾರು ಮಾಡಲ್ಲ. ಒಟ್ಟಾರೆ ಶಸ್ತ್ರಾಸ್ತ್ರ ಹಿಡಿದು ಓಡಾಡಿದ 6 ಜನರ ಗುಂಪಿನಿಂದಾಗಿ ಶಿವಮೊಗ್ಗ ಜನ ಭಯಭೀತರಾಗಿದ್ದಾರೆ. ತಕ್ಷಣ ಜಿಲ್ಲಾ ಪೊಲೀಸರು ಕದೀಮರ ಹಿಡೆಮುರಿ ಕಟ್ಟಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಭೀಮಾ ನಾಯ್ಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಶಿವಮೊಗ್ಗದಲ್ಲಿ ಮಧ್ಯರಾತ್ರಿಯಲ್ಲಿ ಶಸ್ತ್ರಾಸ್ತ್ರ ಹಿಡಿದು ಓಡಾಡಿದ ಆಗಂತುಕರ ಗುಂಪು ಆತಂಕವನ್ನ ಮೂಡಿಸ್ತಾ ಇದೆ. ರಾತ್ರಿ ವೇಳೆ 6 ಜನ ಆಗಂತಕರು ಹೊಂಚು ಹಾಕಿ ಓಡಾಡಿದ್ದಾರೆ. ಖತರ್ನಾಕ್ ಕದೀಮರ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬಡಾವಣೆ ನಿವಾಸಿಗಳಲ್ಲಿ ಆತಂಕ ಹೆಚ್ಚಾಗಿದೆ. ಶಿವಮೊಗ್ಗದಲ್ಲಿ ತಡರಾತ್ರಿ ಜಡ್ಡಿ ಗ್ಯಾಂಗ್ ಹಾವಳಿ, ಶಸ್ತ್ರಾಸ್ತ್ರ ಹಿಡಿದು ಹೊಂಚು ಹಾಕಿದ ಕದೀಮರು. ಶಸ್ತ್ರಾಸ್ತ್ರ ಹಿಡಿದುಕೊಂಡು ಹೊಂಚು ಹಾಕುತ್ತಿರುವ ಕದೀಮರು, ಟಾರ್ಚ್ ಚಾಕು ಗನ್ ಹಿಡಿದು ಓಡಾಡುತ್ತಿರುವ ಐನಾತಿಗಳು. ಈ ದೃಶ್ಯ ಕಂಡು ಬಂದಿದ್ದು ಶಿವಮೊಗ್ಗ ನಗರದಲ್ಲಿ. ತಡರಾತ್ರಿ 1 ಗಂಟೆಯ ವೇಳೆಗೆ ಶಿವಮೊಗ್ಗ ನಗರದ ಹೊರವಲಯದಲ್ಲಿರುವ ಒಟ್ಟಿನಕೊಪ್ಪದ ಸಮೀಪ ಈ ಓಡಾಟ ಕಂಡಿದೆ. ಪುಟ್ಟಪ್ಪ ಕ್ಯಾಂಪ್ನ ಬಡಾವಣೆಯಲ್ಲಿ 10 ಮನೆಗಳಿದ್ದು, ಈ ಮನೆಗಳಿಗೆ ಕನ್ನ ಹಾಕಲು ಈ ಕದೀಮರು ಪ್ಲಾನ್ ಮಾಡಿದ್ದು ಗೊತ್ತಾಗಿದೆ. ಶಸ್ತ್ರಾಸ್ತ್ರ ಸಹಿತ ಓಡಾಡಿರುವ ಘಟನೆ ನಡೆದಿದ್ದು ಜನರಲ್ಲಿ ಆತಂಕ ಸೃಷ್ಟಿಸಿದೆ. ಪ್ರಕರಣದಿಂದ ಭಯಭೀತರಾಗಿರುವ ಸ್ಥಳೀಯರು ಗಸ್ತು ಹೆಚ್ಚಿಸಿ ಹೆಚ್ಚಿನ ರಕ್ಷಣೆ ನೀಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಇಲ್ಲಿ 6 ಜನ ಕಳ್ಳರು ಬಂದಿದ್ದಾರೆ. ಹೆಣ್ಣಿಂಗ್ಸ್ರು ಮನೇಲಿದ್ದಾರೆ. ಅವ್ರಿಗೆ ತುಂಬಾ ಒಂದ್ ಸ್ವಲ್ಪ ಭಯ ಆಗುತ್ತೆ. ನೀವು ಒಂದ್ ಸ್ವಲ್ಪ ಲಾಂಗು ಮಚ್ಚು ಇಟ್ಕೊಂಡು ಓಡಾಡ್ತಾ ಇದಾರೆ. ಒಂದ್ ಸ್ವಲ್ಪ ಪೊಲೀಸ್ನರ್ದು ನಮಗೆ ಇದ್ಬೇಕು. ಘಟನೆ ತಿಳಿದು ಸ್ಥಳಕ್ಕೆ ದೌಡಾಯಿಸಿದ ತುಂಗನಗರ ಪೊಲೀಸರು ಹಾಗೂ ಎಎಸ್ಪಿ ಕಾರ್ಯಪ್ಪ ಸ್ಥಳೀಯರಿಂದ ಮಾಹಿತಿ ಪಡೆದು ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲಿಸಿದರು. ತನಿಖೆ ಚುರುಕುಗೊಳಿಸಿ ಸ್ಥಳೀಯರಿಗೆ ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಧೈರ್ಯ ತುಂಬಿದರು. ಈ ಬಡಾವಣೆ ಅನ್ನೋದಲ್ದೇನೆ ಬೇರೆ ಔಟ್ಸ್ಕರ್ಟ್ಸ್ ಅಲ್ಲಿರೋ ಬಡಾವಣೆಗಳಿಗೂ ಈ ನ್ಯೂಸ್ ಹೊರಡ್ತಿದ್ದಂಗೆ ಆತಂಕಗೊಳ್ತಾರೆ. ಇದಕ್ಕೆ ಸೂಕ್ತ ಕಾನೂನು ಕ್ರಮದಲ್ಲಿ ಏನಿದೆ ಪೊಲೀಸರು ಬಂದ್ಬಿಟ್ಟು ಬಂದೋಬಸ್ತಿಗೆ ಔಟ್ಸೈಡ್ ಇರೋ ಬಡಾವಣೆಗಳಿಗೆಲ್ಲ ಬಂದೋಬಸ್ತ್ ಮಾಡಿ ಅವ್ರು ಯಾರಂತ ಪತ್ತೆ ಹಚ್ಚಿ ಅವ್ರಿಗೆ ಸೂಕ್ತ ಶಿಕ್ಷೆ ಆದ್ರೆ ಈ ಧೈರ್ಯ ಯಾರು ಮಾಡಲ್ಲ. ಒಟ್ಟಾರೆ ಶಸ್ತ್ರಾಸ್ತ್ರ ಹಿಡಿದು ಓಡಾಡಿದ 6 ಜನರ ಗುಂಪಿನಿಂದಾಗಿ ಶಿವಮೊಗ್ಗ ಜನ ಭಯಭೀತರಾಗಿದ್ದಾರೆ. ತಕ್ಷಣ ಜಿಲ್ಲಾ ಪೊಲೀಸರು ಕದೀಮರ ಹಿಡೆಮುರಿ ಕಟ್ಟಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಭೀಮಾ ನಾಯ್ಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ರಾಜ್ಯದಲ್ಲಿ ಮತ್ತೋರ್ವ ಪಿಎಸ್ಐ ನೇಣಿಗೆ ಶರಣಾಗಿರುವಂತಹ ಘಟನೆ